ಮಾದೇವಿ ನೋಡಿ ನೋಡಿದ್ರ ಈ ಪೂರೈಕ ಮೋಹಿನಿಯನ್ನು ಭದ್ರಕಾಳಿ ಮಹಾಕಾಳಿ ಸ್ವರೂಪಧರಿ ಆಯ್ತು ಎಲ್ಲ ಓಹೋ ಎಲ್ಲ ಆಯ್ತು ಅಯ್ಯೋ ಅದು ನೋಡಿ ನೀವೇ ನೋಡಿ ಯಾರಿದು ಶಂಕರ ಪತ್ನಿ ಪಾರ್ವತಿ ಈಕೆ ಅಲ್ಲವೇ ಅಯ್ಯೋ ರಾವಣ ಈಕೆ ಹೆಸರು ಕೂಡ ಪಾರ್ವತಿ ಇರಬಹುದೇನೋ ಆದರೆ ಶಂಕರ ಪತ್ನಿ ಅಲ್ಲ ಅಲ್ಲ ಹೋಗಿ ಈ ವಿಚಾರ ರೂಪವನ್ನು ಅಪೇಕ್ಷಿಸುವುದು ಬ್ರಹ್ಮಚಾರಿಗೆ ಭಾವ ಸೌಂದರ್ಯದ ಅನುಭವದಲ್ಲಿ ಬರಬೇಕು ಮತ್ತೊಂದು ಸಲ ನೋಡಿದ್ರಪ್ಪ ನೋಡಿದೆ ಈ ಕೋರೆಯಲ್ಲಿ ಈ ಕೆಂಗಣ್ಣು ಈ ಹೊರಚಾಟದ ನಾಳಿಗೆ ಈ ರುಂಡಮಾಲೆ ರಾವಣ ಈ ಮಂಗಳ ವಿಗ್ರಹಕ್ಕಾಗಿ ಇಷ್ಟು ಕಠೋರ ತಪಸ್ಸು ಆಚರಿಸಬೇಕಾಗಿತ್ತೆ ಏನಿದೆ ಗಾಬರಿಯಾಗದಿರಬಹುದು ಇವಳು ಪೂರೈಕ ಮೋಹಿನಿ ಈ ಈಡಿ ಈ ಜೋಡಿ ಈ ಅಂದ ಈ ಚಂದ ರಾವಣ ಎಲ್ಲಾ ವಿಧದಲ್ಲಿಯೂ ನಿನಗೆ ತೆರೆ ಹೋಗುತ್ತದೆ ಎಲ್ಲ ಪರಮೇಶ್ವರ ಭಕ್ತ ದ್ರೋಹಿ ತಾತ ನಮ್ಮದು ನಡೆಯಿರಿ ಕೈಲಾಸಕ್ಕೆ ಹೋಗೋಣ ಈ ಎದುರಿನಲ್ಲೇ ಈ ಭೂತವನ್ನು ಆ ಭೂತಪತಿಗೆ ಒಪ್ಪಿಸಿ ಪಾರ್ವತಿಯನ್ನು ಕರೆದುಕೊಂಡು ಬರೋಣ ನೀನು ನಡಿ ನಾನು ಸಂಗೀತಕ್ರಿಯಾಗಿ ಅಕಸ್ಮಾತ್ ಆಗಿ ಬಂದವನಂತೆ ಬರ್ತೇನೆ ನಡೆಯಪ್ಪ ಖಂಡಿತವಾಗಿಯೂ ಬರುತ್ತೇನೆ ಭೂತವೇ ನಡಿ ರಾವಣ ಈ ರೂಪವು ಮಾತ್ರ ಮನೋಹರವೆಂದಿದ್ದೆ ಅಂಚೆಯೂ ಸಹ ಮಧುರವಾಗಿಯೇ ಇದೆ ಅಂಚೆಯಲ್ಲಿ ನಿನಗೆ ಬೆಳ್ಳಿಯ ದೇವಸ್ಥಾನ ಕಟ್ಟಿಸಿ ಬಂಗಾರದ ಕಳಶವಿಟ್ಟು ಪೂಜಿಸುತ್ತೇನೆ ನಡಿ ನಡಿ ಈಗ ಹೇಳು ದೊಡ್ಡಮ್ಮ ನಿನ್ನ ಮಗನ ತೋಳಿನಲ್ಲಿ ಬಲ ಇದೆಯೋ ಇಲ್ಲವೋ ಒಪ್ಕೊಂಡೆ ಈಗ ಕಣ್ಣಿನ ಗುರಿ ಪರೀಕ್ಷೆ ಆಗ್ಬೇಕು ಬಾ ನೋಡು ಮೇಲೆ ಹಕ್ಕಿಗಳಿವೆ ಅದರ ಕೆಳಗೆ ಚಕ್ರ ತಿರುಗ್ತಾ ಇದೆ ಅದರ ಪ್ರತಿಬಿಂಬ ನೀರಿನಲ್ಲಿ ಕಾಣಿಸ್ತಾ ಇದೆ ಅದನ್ನ ನೋಡ್ಕೊಂಡು ಮಧ್ಯದ ಹಕ್ಕಿ ಕಣ್ಣು ಹೊಡಿಬೇಕು ಹೊಡಿತೀಯಾ ಮಹಾಬಿಲ್ಲಾಳಾದ ಅರ್ಜುನ ಮತ್ಸ್ಯಂತ್ರನ್ ಭೇದಿಸಿದ್ದು ಇದೇ ರೀತಿ ಅಲ್ವೇ ದೊಡ್ಡಮ್ಮ ಅವನಿಗಿಂತೂ ನಿನ್ನ ಮಗ ಏನು ಕಡಿಮೆ ಇಲ್ಲ ಅನ್ನೋದನ್ನ ನೀನೇ ನೋಡವಂತೆ ಅರ್ಜುನ ಒಂದು ಮೀನು ಕಣ್ಣನ್ನು ಹೊಡೆದ ಈ ಬಬ್ರವಾಹನ 3 ಹಕ್ಕಿ ಕಣ್ಣಿಗೂ ಹೊಡಿತಾನೆ ಭರ ಶಿಷ್ಯ ಗುರುನ್ ಮೀರಿಸಬೇಕು ಮಗ ತಂದೆನ ಮೀರಿಸಬೇಕು ಆಗ್ಲೇ ಗುರುಗೂ ತಂದೆಗೂ ತೃಪ್ತಿ ಯಾರು ದೊಡ್ಡಮ್ಮ ನಮ್ಮ ತಂದೆ ಯಾಕೆ ನಮ್ಮಿಂದ ದೂರವಾಗಿದ್ದಾರೆ ನಾವೇನಾದ್ರೂ ತಪ್ಪಾಡಿದೀವಾ ಇಲ್ಲ ಕುಮಾರ ಇಲ್ಲ ಯಾರು ಯಾವ ತಪ್ಪೂ ಮಾಡಿಲ್ಲ ಮತ್ತೆ ಯಾಕೆ ಅವ್ರು ನಮ್ಮನ್ನು ನೋಡೋದಕ್ಕೆ ಬರ್ತಾ ಇಲ್ಲ ಬೆಳೆದು ದೊಡ್ಡವನಾಗಿ ಸಕಲ ವಿದ್ಯಾ ಪಾರಂಗತನಾಗಿರುವ ಮಗನ್ನ ನೋಡ್ಬೇಕು ಅನ್ನೋ ಮಮತೆ ಅವ್ರು ಯಾಕೆ ಹುಟ್ಟುತ್ತಾ ಇಲ್ಲ ಕರ್ತವ್ಯದ ಪ್ರಾಮುಖ್ಯತೆ ಮಮತೆಗೆ ತೆರೆ ಹಾಕಿರಬಹುದು ಅದೆಂಥದ್ದಮ್ಮ ಮಗನ ನೋಡದೇ ಇರುವಂತಹ ಕರ್ತವ್ಯ ಯಾವಾಗ ಕೇಳಿದ್ರು ಅಮ್ಮ ನೀನು ಇಬ್ರು ಈ ವಿಷಯ ನನ್ನಿಂದ ಮರೆಮಾಚ್ತಾ ಇದ್ದೀರಿ ತಂದೆ ನೋಡ್ಬೇಕು ಅನ್ನೋ ಆಸೆ ಆತರ ದಿನೇ ದಿನೇ ನನ್ನ ಹೃದಯನ ಕೊರಿತಾ ಇದೆ ಹೇಳಮ್ಮ ಹೇಳು ದೊಡ್ಡಮ್ಮ ಯಾರು ನಮ್ಮ ತಂದೆ ನೀನು ಹೇಳೋದಿಲ್ಲ ನಾನು ಬಿಡೋದಿಲ್ಲ ಇವತ್ತು ಈ ವಿಷಯ ನಾನು ತಿಳ್ಕೊಳ್ಳೇಬೇಕು ಅಲ್ಲಿ ತನಕ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಅಲ್ಲಿ ತನಕ ನನ್ನ ಮನಸ್ಸು ಸಮಾಧಾನ ಇಲ್ಲ ಕುಮಾರ ಕುಮಾರ
ಬಾ ಕುಮಾರ. ಯಾಕಮ್ಮ ವಿಷಯನ ಮುಚ್ಚಿಟ್ಟು ನನ್ನನ್ನ ಮನೋವೇದನೆ ಗುರಿ ಮಾಡ್ತಾ ಇದ್ದೀಯಾ? ಯಾವ ವಿಷಯ? ಯಾರು ನನ್ನ ತಂದೆ? ಯಾವ ಕಾರಣಕ್ಕೋಸ್ಕರ ನಮ್ಮಿಂದ ದೂರವಾಗಿದ್ದಾನೆ? ಏನ್ ತಪ್ಪು ಮಾಡ್ತೀವಿ ಅಂತ ನಮಗೆ ಅವನ ದರ್ಶನ ಕೊಡ್ತಾ ಇಲ್ಲ. ಅದನ್ನ ತಿಳಿಸೋ ಕಾಲ ಇನ್ನು ಬಂದಿಲ್ಲ ಕುಮಾರ. ಕಾಲ 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 ಯಾವಾಗ ಬರುತ್ತೆ ಆ ಕಾಲ? ನಾನು ಕಾಲ ಆದ್ಮೇಲೆ ಬರುತ್ತೆ ಆ ಕಾಲ. ಕುಮಾರ, ನನ್ನ ಬುದ್ಧಿ ತಿಳಿದಾಗಿನಿಂದ ಕೇಳ್ತಾ ಇದ್ದೀನಿ. ನೀನು ದೊಡ್ಡಮ್ಮ ಇಬ್ರು ಹೇಳದೆ ಮುಚ್ಚಿಡ್ತಾ ಇದ್ದೀರಿ. ಯಾಕಮ್ಮ? ನನ್ನ ತಂದೆ ಯಾರು ಅಂತ ತಿಳ್ಕೊಳ್ಳೋ ಯೋಗ್ಯತೆ ನನಗಿಲ್ವೇ? ಅಥವಾ ಇವನು ನನ್ನ ಮಗ ಅಂತ ಹೇಳ್ಕೊಳ್ಳೋ ಯೋಗ್ಯತೆ ಅವನಿಗಿಲ್ವೇ? ಕುಮಾರ, ಅವನೇನು ರಾಜನೇ, ಭಿಕಾರಿಯೇ, ಸನ್ಯಾಸಿಯೇ, ದುಷ್ಟನೇ, ದುರಾಚಾರಿಯೇ, ಕಳ್ಳನೇ? ಅಲ್ಲ ಅಲ್ಲ ಅಲ್ಲ, ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾದ ಪುರುಷೋತ್ತಮ. ಪುರುಷೋತ್ತಮ ಏನಿದ್ದಾನೆ ಆ ಪುರುಷೋತ್ತಮ? ಅವನೇನು ಭೂಮಿ ಮೇಲಿದ್ದಾನೆಯೋ ಅಥವಾ ಸತ್ತು ಸ್ವರ್ಗದಲ್ಲಿದ್ದಾನೆಯೋ? ಹರಿ ಹರಿ, ಈ ಮಾಂಗಲ್ಯ, ಈ ಕುಂಕುಮ, ಈ ಬಳೆಗಳು ನಾನು ಮುತ್ತೈದೆ ಅಂತ ಹೇಳ್ತಾ ಇಲ್ವೇ ಕುಮಾರ? ಹೇಳ್ತಾ ಇದೆ ಅಮ್ಮ, ಹೇಳ್ತಾ ಇದೆ. ಆದ್ರೆ ಪತಿ ಸಾನ್ನಿಧ್ಯದಲ್ಲಿ ಸುಖವಾಗಿರಬೇಕಾದ ಸತಿ ನೆಮ್ಮದಿ ನಿನ್ನ ಮುಖದಲ್ಲಿ ಕಾಣ್ತಾ ಇಲ್ಲ. ಹೇಳಮ್ಮ, ಅರಮನೆ ಸುಖ ಭೋಗಗಳನ್ನು ತ್ಯಾಗ ಮಾಡಿ ಸನ್ಯಾಸಿನಿ ಹಾಗೆ ಬಾಳ್ತಾ ಇದೆಯಲ್ಲ, ಯಾತಕ್ಕೋಸ್ಕರ? ಯಾವ ಪುರುಷಾರ್ಥಕ್ಕೋಸ್ಕರ? ನಿನ್ನ ಮತ್ತೆ ನಿನ್ನ ತಂದೆಯ ಶ್ರೇಯಸ್ಗೋಸ್ಕರ. ಕುಮಾರ, ಒಂದಿಲ್ಲ ಒಂದ್ ದಿವಸ ನಿನ್ ತಂದೆ ದರ್ಶನ ನಿನ್ಗಾಗತ್ತೆ, ಆ ನಂಬಿಕೆ ನನ್ಗಿದೆ. ಅಲ್ಲಿ ತನಕ ದಯವಿಟ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ನನ್ನ ಮನಸ್ಸು ನೋಯಿಸ್ಬೇಡ. ನನ್ನನ್ನು ಕ್ಷಮಿಸಮ್ಮ, ನನ್ನನ್ನು ಕ್ಷಮಿಸು. ನಿನ್ನ ಮನಸ್ಸನ್ನು ನೋಯಿಸೋದಕ್ಕೋಸ್ಕರ ನಾನು ಕೇಳಲಿಲ್ಲ, ನನ್ನ ಮನಸ್ಸಿನ ಹೊಯ್ಲಾಟನ್ನು ನಿಲ್ಲಿಸೋದಕ್ಕೋಸ್ಕರ ಕೇಳಿದೆ. ಅದು ಯಾವಾಗ ತಿಳಿಬೇಕು ಅಂತ ಭಗವಂತನ ಇಚ್ಛೆ ಇದೆಯೋ ಆವಾಗಲೇ ತಿಳಿಯಲಿ. ಅಲ್ಲಿ ತನಕ ಎಂದು ಯಾವತ್ತೂ ಈ ರಹಸ್ಯನ ಕೇಳೋದಿಲ್ಲ. ಇದು ಸತ್ಯ, ಸತ್ಯ. ಪಾರ್ಥ, ಫಲ್ಗುಣ, ಪ್ರಾಣೇಶ್ವರ, ನಿನ್ನಗಲಿಕೆಯಿಂದ ನನ್ನ ಮನಸ್ಸು ಮಾತ್ರ ದಹಿಸ್ತಾ ಇಲ್ಲ. ನಿನ್ ಮಗನ ಬಾಳನ್ನೇ ಸುಡ್ತಾ ಇದೆ. ಇದಕ್ಕೆ ಪರಿಹಾರ ಎದ್ದು